ಹಾಯ್ ಹೆಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಕಳೆದ 3 ದಶಕಗಳಿಂದ ಬಿಜೆಪಿ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷ ಸಂಘಟನೆಗಳು ಕೂಡ ತೊಡಗಿಸಿಕೊಂಡು ಬಿಜೆಪಿ ಅಧಿಕಾರದಲ್ಲಿ ಇಲ್ಲದ ಸಂದರ್ಭದಲ್ಲಿಯೂ ಕೂಡ ಬಿಜೆಪಿಯಲ್ಲಿ ಅತ್ಯಂತ ಸಕ್ರಿಯವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಂತರು. ಜೊತೆಯಲ್ಲಿ ಶೃಂಗೇರಿ ಪಿಸಿಎಲ್ಡಿ ಬ್ಯಾಂಕ್ ನಲ್ಲಿ ಸತತ 3 ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಹಾಗೆ ಶೃಂಗೇರಿ ಕೆಪಿಸಿಎಂಎಸ್ ನಲ್ಲಿ 2 ಬಾರಿ ನಿರ್ದೇಶಕರಾಗಿ ಪ್ರಸ್ತುತ ಇತ್ತೀಚೆಗೆ ನಡೆದಂತಹ ಚುನಾವಣೆಯಲ್ಲೂ ಕೂಡ ಗೆಲುವನ್ನು ಕಂಡು ಈಗ ಉಪಾಧ್ಯಕ್ಷರಾಗಿಯೂ ಕೂಡ ಆಯ್ಕೆಯಾಗಿರುವಂತಹ ಪುರುಷೋತ್ತಮ ಹೆಗ್ಡೆ ಅವರ ನಮ್ಮ ಜೊತೆ ಇದ್ದಾರೆ. ಪುರುಷೋತ್ತಮ ಹೆಗ್ಡೆ ಅವರೇ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಪುರುಷೋತ್ತಮ ಹೆಗ್ಡೆ ಅವರೇ, ಮೊದಲನೇದಾಗಿ ಶೃಂಗೇರಿ ಕೆಪಿಸಿಎಂಎಸ್ ನ ಉಪಾಧ್ಯಕ್ಷರಾಗಿ ಈಗ ನೀವು ಆಯ್ಕೆ ಆಗಿರುವಂತದ್ದು, ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂತದ್ದು ವೈಯಕ್ತಿಕವಾಗಿ ಎಷ್ಟು ಖುಷಿ ಇದೆ? ತುಂಬಾ ಸಂತೋಷ ಆಗಿದೆ. ಎಲ್ಲ ಒಂದ್ ಕಡೆ ನಮ್ಗೆ ಪಾರ್ಟಿ ಗುರ್ತ ಮಾಡಿ ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಜೊತೆಗೆ ಹೇಳ್ತೀನಿ, ನಮ್ಮ ಇಡೀ ತಾಲೂಕಿನ ಮತದಾರ ಅಂತ ಹೇಳಿದ್ರೆ ಷೇರ್ದಾರರು ಎಲ್ಲ ನಮ್ಗೆ ಅತಿ ಹೆಚ್ಚು ಮತ ಕೊಟ್ಟು ಈ ಸಂಸ್ಥೆ ಒಳ್ಳೆ ರೀತಿ ನಡೆಸಿ ಅಂತ ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ತುಂಬಾ ಧನ್ಯವಾದಗಳು ಅವರಿಗೆ. ಮೊದಲನೇದಾಗಿ ನಮ್ಮ ಇಡೀ ತಾಲೂಕಿನ ಷೇರ್ದಾರ ಮತದಾರರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಓಕೆ, ಈಗ ನೀವು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಉಪಾಧ್ಯಕ್ಷರಾಗಿ ಕೆಪಿಸಿಎಂಎಸ್ ನಲ್ಲಿ ಪುರುಷೋತ್ತಮ ಹೆಗ್ಡೆ ಅವರಿಂದ ಏನ್ ನಿರೀಕ್ಷೆ ಮಾಡಬಹುದು? ಇಲ್ಲ, ಈಗ ಸಂಸ್ಥೆ ತುಂಬಾ ಹಿಂದಿನ ತುಂಬಾ ಕಷ್ಟದಿಂದ ಅದ್ರ ಮೇಲೆ ಬಂದಿದ್ದದು. ಅದು ಹೇಳ್ತೀನಿ, ಈಗ ಪ್ರೆಸೆಂಟ್ ನೋಡೋಕೆ ನಮ್ಮ ಅನುಭವಿಗಳೆಲ್ಲ ಗೆದ್ದು ಬಂದಿದ್ದಾರೆ. ಈಗ ನವೀನ್ ಅಂತವರು 4-5ನೇ ಬಾರಿ ಗೆದ್ದು ಬಂದಿದ್ದಾರೆ. ದೇವೇಂದ್ರ ಇರ್ಬೋದು, ಗಣೇಟ ಮಂಜಾತಣ್ಣ ಇರ್ಬೋದು, ಹೀಗಾಗಿ ಮಾಗರ್ ಮಂಜಾತ್ ಇರ್ಬೋದು, ನಮ್ಮ ಸುಭಾಷ್ ಇರ್ಬೋದು, ಚೇತನ ಹೆಗಡೆ ಇರ್ಬೋದು, ಈ ತರ ತುಂಬಾ ಅನುಭವಿಗಳೆಲ್ಲ ಗೆದ್ದು ಬಂದಿದ್ದಾರೆ. ಹಾಗಾಗಿ ಕಚ್ಚೋಡಿ ರಮೇಶ್ ಅವ್ರ ಸಮೇತ ಹೇಳ್ತೀನಿ ಎಲ್ಲ ಗೆದ್ದು ಬಂದಿದ್ದ ಹೇಳ್ತೀನಿ. ಸಂಸ್ಥೆನ ಎಲ್ಲರೂ ಒಟ್ಟು ಸೇರಿ ಈಗ ನಾವು ಒಂದು ಪಾರ್ಟಿಲಿ ಗುರ್ತ ಮಾಡ್ಕೊಂಡು ಬೇರೆ, ಈಗ ಯಾವ್ದೋ ಒಂದು ಪಾರ್ಟಿ ಗೆದ್ದಿದ್ ನಾವು. ಆದರೆ ಅಲ್ಲಿ ಒಳಗಡೆ ಹೋದ್ಮೇಲೆ ಸಹಕಾರಿ ಸಂಸ್ಥೆಗಳಿಗೆ ಆತರ ಮಾಡಕ್ ಬರಲ್ಲ. ಎಲ್ಲ ಒಟ್ಟು ಸೇರಿ ಸಹಕಾರಿ ಸಂಸ್ಥೆನೇ ಬೇರೆ, ರಾಜಕೀಯ ಪಾರ್ಟಿನೇ ಬೇರೆ. ಆಗ ಎಲ್ಲ ಒಟ್ಟು ಸೇರಿ ನಾವು ಆ ಸಂಸ್ಥೆ ಬೆಳವಣಿಗೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬೋದು ಅಷ್ಟೇ. ಓಕೆ, ಪುರುಷೋತ್ತಮ ಹೆಗ್ಡೆ ಅವರೇ, ಈಗ ಹಿಂದೆಯ ಕೆಲವು ಬಾರಿ ಚುನಾವಣೆ ಆಗಿರ್ಲಿಲ್ಲ, ಅವಿರೋಧವಾಗಿ ಆಯ್ಕೆ ಆಗುವ ಕೆಲಸ ಆಗ್ತಾ ಇತ್ತು. ಆದ್ರೆ ಈ ಬಾರಿ 26ರ ಚುನಾವಣೆ ಎಲೆಕ್ಷನ್ ಆಗಿರುವಂತದ್ದು. ಎಲೆಕ್ಷನ್ ನ ಮೂಲಕ ನೀವು ಆಯ್ಕೆಯಾಗಿ ಬಂದಿರುವಂತದ್ದು. ಈಗ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೂ ಎಲೆಕ್ಷನ್ ಮೂಲಕ ಆಯ್ಕೆ ಆಗೋದಕ್ಕೂ ಅಜಗದಾಂತರ ವ್ಯತ್ಯಾಸ ಇದೆ. ಈಗ ನೀವು ಎಲೆಕ್ಷನ್ ಮುಖಾಂತರ ಆಯ್ಕೆಯಾಗಿ ಬಂದಿರುವಂತದ್ದು ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಈ ಜನರಿಂದ ಆಯ್ಕೆ ಆಗೋದು ಬೇರೆ ಹೇಳ್ತೀನಿ, ಸುಮ್ನೆ ನಾಮಿನೇಷನ್ ಆಗೋಗೋದು ಇನ್ನೊಂಥರ. ಅದಕ್ಕೆ ಜನರಿಂದ ಆಯ್ಕೆ ಆಗಿದ್ರಿಂದ ನಮ್ಗೆ ತುಂಬಾ ಖುಷಿ ಆಗಿದೆ. ಹಾಗಾಗಿ ನಾವು ಪ್ರಾಮಾಣಿಕ ಕೆಲಸ ಮಾಡ್ಬೇಕನ್ನೋದು ಒಂದು ಮನ್ಸಲ್ಲಿ ಬರುತ್ತೆ. ಯಾಕಂದ್ರೆ ಜನನು ನೋಡ್ತಾ ಇರ್ತಾರೆ, ನಾವು ಇವನು ಪ್ರಾಮಾಣಿಕ ಅಂತ ಇವನು ಕಳಿಸಿ ಇವನು ಏನ್ ಮಾಡ್ತಿದ್ದಾನೆ ಅಂತ ಜನ ನಮ್ಮನ್ನ ಅಬ್ಸರ್ವ್ ಮಾಡೇ ಮಾಡ್ತಾರೆ. ಓಕೆ, ಅಂದ್ರೆ ಈಗ ಹಿಂದೆಯಿಂದಲೂ ಕೂಡ ಶೃಂಗೇರಿ ಕೆಪಿಸಿಎಂಎಸ್ ನಲ್ಲಿ ಬಿಜೆಪಿ ತನ್ನ ಪ್ರಬಲವಾದ ಹಿಡಿತವನ್ನು ಇಟ್ಕೊಂಡು ಬಂದಿದೆ. ಬಿಜೆಪಿ ಬೆಂಬಲಿತವೇ ಬೋರ್ಡ್ ಬರ್ತಾ ಇರುವಂತದ್ದು. ಈ ಬಾರಿಯೂ ಕೂಡ ಬಿಜೆಪಿ ಬೆಂಬಲಿತರು 14ರಲ್ಲಿ 11 ಜನ ಗೆದ್ದಿರುವಂತದ್ದು ಹೇಗನ್ಸ್ತಾ ಇದೆ? ಇಲ್ಲ, ಜೊತೆಗೆ ಹೇಳ್ತೀನಿ, ಹಿಂದಿನಿಂದನೂ ಸ್ವಲ್ಪ ಬಿಜೆಪಿ ಪರವಾಗಿತ್ತು. ಆದ್ರೂ ಹೇಳ್ತೀನಿ, ಈಗ ಜನ ಹೇಳ್ತೀನಿ ಅಲ್ಲಿ ಅಭಿವೃದ್ಧಿನೂ ನೋಡ್ತಾರೆ. ಹಿಂದೆ ಏನಾಗಿತ್ತು, ಈಗ ಏನಾಗಿದೆ, ಪ್ರೆಸೆಂಟ್ ಏನಾಗಿದೆ, ಇವ್ರಿಗೆ ಅಧಿಕಾರ ಕೊಟ್ರೆ ಏನ್ ಮಾಡ್ಬೋದು ಅಂತ ಅದನ್ನ ಜನ ಈಗ ಹೇಳ್ತೀನಿ. ಈಗ ದೊಡ್ಡರನ್ನೋರು ಯಾರು ಇಲ್ಲ, ಹೇಳ್ತೀನಿ ಎಲ್ಲ ಬುದ್ಧಿವಂತರು ಇರೋದ್ರಿಂದ ಹೇಳ್ತೀನಿ ಜನ ನೋಡಿ ಆಯ್ಕೆ ಮಾಡಿರ್ತಾರೆ ಯಾರು ಸೂಕ್ತ ವ್ಯಕ್ತಿಗಳು ಅಂತೇಳಿ ಆಯ್ಕೆ ಮಾಡಿದ್ರೆ ಅಂತ ನನ್ನ ಭಾವನೆ. ಓಕೆ, ಅದೇ ರೀತಿ ನೀವು 2ನೇ ಬಾರಿ ಸತತವಾಗಿ ಈಗ ಕೆಪಿಸಿಎಂಎಸ್ ನ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತದ್ದು. 2ನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಲು ಏನ್ ಕಾರಣ ಅಂತ? 2ನೇ ಬಾರಿ ಅಂದ್ರೆ ನಮ್ಗೆ ನಾನೇನು ಆಕಾಂಕ್ಷಿ ಆಗಿರ್ಲಿಲ್ಲ, ಬಟ್ ಎಲ್ಲೋ ಒಂದ್ ಕಡೆ ನನಗೊಂದು ಮಾತು ಕೊಟ್ಟಿದ್ರು, ನಿಮ್ಗೊಂದು ಅವಕಾಶ ಮಾಡ್ಕೊಡೋಣ ನೋಡೋಣ ಕೆಪಿಸಿಎಂಎಸ್ ಅಂತ ಹೇಳಿ ಪಾರ್ಟಿಯವರು. ಹಾಗೆ ಮತ್ತೆ ನಮ್ಮ ಬಲಿವಾಡ ಪ್ರವೀಣ್ ಅವರೆಲ್ಲ ಇದ್ರು, ಪಾರ್ಟಿ ಮೀಟಿಂಗ್ ಹೋಗಿದ್ರು. ಇಲ್ಲ, ನಮ್ಮ ಪುರುಷೋತ್ತಮಣ್ಣ ಸ್ವಲ್ಪ ಹಳೆ ಕ್ಯಾಂಡಿಡೇಟ್, ಅವ್ರಿಗೊಂದು ಅವಕಾಶ ಮಾಡ್ಕೊಡಿ ನೋಡೋಣ ಅಂತ ಎಲ್ಲ ಕೇಳಿದ್ರಲ್ಲಿ ಪಾರ್ಟಿ ನೋಡೋಣ ಅಂತ ಹೇಳಿದ್ರೆ ಕೊನೆಗೆ ಅವಕಾಶ ಮಾಡಿಕೊಟ್ರು. ಆಗ ಹೇಳ್ತೀನಿ, ನಾವು ಜನ ನಿರೀಕ್ಷೆಗೆ ಮೀರಿ ಒಳ್ಳೆ ಮತ ತಗೊಂಡು ಆಯ್ಕೆ ಆಗಿದ್ದೀನಿ. ಓಕೆ, ಈಗ ಚುನಾವಣೆ ನೀವು ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ, ಯಾಕಂದ್ರೆ ಅಲ್ಲಿ ಇದ್ದಂತರು ಗತಾನುಗತಿಗಳು ಕೂಡ ಇದ್ರು, ನೀವು ಕೂಡ ಸಾಮಾನ್ಯ ಕ್ಷೇತ್ರದಿಂದ ಬಹುಶಃ ನೀವು ಸ್ಪರ್ಧೆ ಮಾಡಿದ್ದು. ಆ ಸಂದರ್ಭದಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ನೀವು ಸ್ಪರ್ಧೆ 6 ಜನ ಏನು ಮಾತ್ರ ಅವಕಾಶ. 6 ಜನರಲ್ಲಿ ಗತಾನುಗತಿಗಳಿದ್ದರು, 5 ಬಾರಿ 4 ಬಾರಿ ಗೆದ್ದವರು ಇದ್ರು. ಆ ಸಂದರ್ಭ ನೀವು ಆಯ್ಕೆ ಆಗ್ತೀವಿ ಅನ್ನೋ ಒಂದು ನಿರೀಕ್ಷೆ ಇತ್ತ ನಿಮಗೆ? ಆಯ್ಕೆ ಖಂಡಿತ ಆಯ್ತು. ಯಾಕಂದ್ರೆ ನಾನು PLD ಬ್ಯಾಂಕ್ ಅಲ್ಲೂ ಇದ್ದಾಗ ಹೇಳ್ತೀನಿ, ನಾವು ಎಲ್ಲೇ ಹೋದ ಹೇಳ್ತೀನಿ ಪ್ರಾಮಾಣಿಕ ಸೇವೆ ಮಾಡಿ ಬಂದಿರ್ಬಿಟ್ರೆ ನಾವು ಯಾವುದೇ ಭ್ರಷ್ಟಾಚಾರ
ಆ ತರ ನಾವು ಎಡೆ ಮಾಡ್ಕೊಡ್ತೈತಿ. ಇವತ್ತು ಪ್ರಾಮಾಣಿಕ, ಇವತ್ತು ನನ್ನ ಜನ ಗುರ್ತ ಮಾಡೋದಷ್ಟೇ ಅವನೊಬ್ಬ ಪ್ರಾಮಾಣಿಕ ನೇರ ನಡೆ ಮನುಷ್ಯ ಅಂತಾನೆ ಅದನ್ನ ಪರಿಚಯ ಮಾಡೋದು ಎಲ್ಲರೂ. ಹಾಗಾಗಿ ನನಗೆ ವಿಶ್ವಾಸ ಐತೆ, ಎಲ್ಲ ಕಡೆ ನನ್ಗೆ ಕೊಟ್ಟೆ ಕೊಡ್ತಾರೆ ಮತ ಅನ್ನೋದು. ಆಗ ತುಂಬಾ ಚೆನ್ನಾಗಿ ಕೊಟ್ಟು ನಾನು 4ನೇ ಬಂದೆ ಅವ್ರ ಘಟನೆಗಳ ಎದುರುಗಡೆ 4ನೇ ಅಭ್ಯರ್ಥಿಯಾಗಿ ನಾನು ಜಯಗಳಿಸಿದ್ದೆ. ಅಂದ್ರೆ ನಿರೀಕ್ಷೆ ಇತ್ತು ನಿಮ್ಗೆ? ಗೆದ್ದೆ ಗೆಲ್ತೀನಿ ಅಂತ ನಿರೀಕ್ಷೆನೂ ಇತ್ತು. ಜೊತೆಗೆ ಹೇಳ್ತೀನಿ, ನಮ್ಮ ಪಾರ್ಟಿಲಿ ಸಿಂಡಿಕೇಟ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸಿಂಡಿಕೇಟ್ ಅಂತ ಏನ್ ಮಾಡ್ಕೊಂಡಿದ್ದು ಎಲ್ಲಾ ನಮ್ಮ 11 ಜನಕ್ಕೂ ಮತ ಕೊಟ್ಟಿದ್ದಾರೆ. ಅದರಲ್ಲಿ ನವೀನ್ ಅವರ ನೇತೃತ್ವದಲ್ಲಿ ಈಗ ನೀವು ಚುನಾವಣೆಗೆ ಹೋಗ್ತಾರೆ, ಅವರೀಗ ಪ್ರಸ್ತುತ ಅಧ್ಯಕ್ಷರಾಗಿರುವಂತದ್ದು. ಹೇಗಿತ್ತು ನವೀನ್ ಅವರ ನೇತೃತ್ವದಲ್ಲಿ ಒಂದು ಚುನಾವಣೆ ಎದುರಿಸಿರುವಂತದ್ದು ಹೇಗಿತ್ತು ನಿಮಗೆ? ತುಂಬಾ ನವೀನ್ ಅವರಿಗೆಲ್ಲ ತುಂಬಾ ಅನುಭವಿ ರಾಜಕಾರಣಿಗಳವರೆಲ್ಲ, ಅವರೆಲ್ಲ ತುಂಬಾ ಆ ಸೊಸೈಟಿ ಅನ್ನೋದು ಬಿಡುದಿಂದೇನು ಗೊತ್ತು ಅವರಿಗೆ. ಈಗ 5ನೇ ಬಾರಿ ಅವರು ಆಗ್ತಾ ಇದಾರೆ ಅಂದ್ರೆ ಅವರಿಗೆ ತುಂಬಾ ಸೊಸೈಟಿ ಆಗುವಗಳು ತುಂಬಾ ಚೆನ್ನಾಗಿ ಗೊತ್ತು. ಹಾಗಾಗಿ ಜನಗಳ ಹತ್ರ ಮತ ಕೇಳುವಾಗ್ಲೂ ಅವರು ನೋಡಿ ಏನೋ ಹೇಳ್ತೀನಿ, ನೀವು ಕೊಟ್ಟರೆ ಹೇಳ್ತೀನಿ ನಾನು ಸಿಂಡಿಕೇಟಿಂಗ್ ಗಜ್ಕೊಂಡ್ ಬನ್ನಿ, ಹಾಗಿದ್ರೆ ಮಾತ್ರ ನಂಗೆ ಅಲ್ಲಿ ಏನಾದ್ರು ಕೆಲಸ ಮಾಡಕ್ ಅನುಕೂಲ ಆಗುತ್ತೆ. ನಾನು ಇಬ್ರೆ ಗೆದ್ಕೊಳ್ಳೋದು ಏನು ಪ್ರಯೋಜನ ಆಗಲ್ಲ ಅಂತ ಅವರು ಚೆನ್ನಾಗಿ ಮತ ಕೇಳಿದ್ರು. ರಮೇಶನು ಚೆನ್ನಾಗಿ ಮತ ಕೇಳಿದ್ರು, ಕಚೋಡಿ ರಮೇಶನು ಅಷ್ಟೇ, ಅವರು ಚೆನ್ನಾಗಿ ಮತ ಕೇಳಿದ್ರು. ಹಾಗಾಗಿ ಹೇಳ್ತೀನಿ ನಮ್ಗೆ ಗೆಲುವಿಗೆ ಎಲ್ಲರಿಗೂ ಸ್ವಲ್ಪ ಸಹಕಾರಿ ಆಯ್ತದೆ. ಅಂದ್ರೆ ಒಂದು ಟೀಮ್ ವರ್ಕ್ ಅಥವಾ ಎಲ್ಲರ ಒಂದು ಸತತ ಪ್ರಯತ್ನದಿಂದ ಈ ಒಂದು 14ರಲ್ಲಿ 11 ಜನ ನಿಮ್ಮವರ ಗೆಲ್ಲಕ್ಕೂ ಸಾಧ್ಯ ಆಯ್ತು ಅಂತ ಹೇಳ್ತೀರಾ? ಹೌದೌದು, ನಮ್ಗೆ ಟೀಮ್ ವರ್ಕ್ ಇಂದಾನೆ 11 ಜನ ಗೆಲ್ಲಕ್ ಸಾಧ್ಯ ಆಗಿದೆ. ಓಕೆ, ಅದೇ ರೀತಿಯಲ್ಲಿ ಪುರುಷೋತ್ತಮ ಹೆಗ್ಡೆ ಅವರೇ, ಈ ಒಂದು ಅವಧಿಯಲ್ಲಿ ಈಗ ಪ್ರಸ್ತುತ ನಿಮ್ಮ ಒಂದು TIPCMS ಲಾಸ್ ಅಲ್ಲಿ ಇದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಪ್ರಸ್ತುತ ನಿಮ್ಮ ಒಂದು ಲಾಸ್ ಅಲ್ಲಿರುವಂತಹ TIPCMS ಮುಂದಿನ ದಿನಗಳಲ್ಲಿ ಲಾಭ ತರುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತ ಆಗುತ್ತೆ? ಅದು ಲಾಸ್ ಅಂತಾನೆ ಹೇಳಕ್ ಆಗಲ್ಲ ಈಗ, ಯಾಕಂತ ಹೇಳಿದ್ರೆ ಈಗ ಮಾರ್ಚಿಗೆ ಅದ್ರದ್ದು ಇದಾಗೋದು ಏನು ನಿಮ್ದು ಅದಕ್ಕೇನ್ ಹೇಳ್ತಾರೆ, ವಾರ್ಷಿಕ ಹೇಳ್ತೀನಿ, ಅದು ಇದನ್ ಮಾಡ್ತಾರೆ. ಅದ್ರಲ್ಲಿ ಹೇಳ್ತೀನಿ ನೋಡ್ಬೇಕಿನ್ನು ಏನಾಗಿದೆ ಅಂತೇಳಿ. ಈಗ ನಮ್ಮ ಚಾರ್ಟೆಡ್ ಅಕೌಂಟೆಂಟ್ ಮಾಡ್ತಾರೆ, ಆಡಿಟ್ ಆಗ್ಬೇಕು, ಗೊತ್ತಾಗ್ಬೇಕು ಅದು ಏನಾಗಿದೆ ಏನಂತೇಳಿ. ಈಗ ಅಂದಾಜು ಅವ್ರು ಹೇಳ್ತಾ ಇದಾರೆ, ಹೇಳ್ತೀನಿ. ಮತ್ತೆ ಜೊತೆಗೂ ಹೇಳ್ತೀನಿ, ನಮ್ಗೆ ಮಾಜಿ ಶಾಸಕರು ಇರ್ಬೋದು, ಅವ್ರ ಮಾರ್ಗದರ್ಶನನೂ ಬೇಕು. ಜೊತೆಗೆ ಈಗ ಹಾಲಿ ಶಾಸಕರು, ಈಗ ಅವ್ರು ಎಲ್ಲರಿಗೂ ನಾವೀಗ ಒಳಗಡೆ ಹೋದ್ಮೇಲೆ ರಾಜೇಗೌಡರು ಎಲ್ಲರಿಗೂ ಶಾಸಕರೇ, ಅವ್ರೇನು ಕಾಂಗ್ರೆಸ್ BJP ಅಂತ ಬರಲ್ಲ. ನಾವು ಅವ್ರ ಹತ್ರನೂ ಪ್ರಯತ್ನ ಮಾಡ್ತೀವಿ, ಅವ್ರ ಹತ್ರನೂ ಒಂದು ಮನವಿ ಮಾಡ್ತೀವಿ. ಈ ಸಂಸ್ಥೆ ಈ ತರ ಲಾಸ್ ಆಗಿ ಇದನ್ನ ಸ್ವಲ್ಪ ಹೇಳ್ತೀನಿ, ಶೃಂಗೇರಿ ಪ್ರವಾಸಿ ತಾಣ ಆಗಿದ್ರಿಂದ ಇದಕ್ಕೊಂದು ಸ್ವಲ್ಪ ಒಳ್ಳೆ ಅನುದಾನ ಕೊಡಿಸ್ಕೊಟ್ರೆ ಸಂಸ್ಥೆ, ನಮ್ದೆಲ್ಲ ಜಾಗಗಳಿರೋದು ಆಯ್ಕಟ್ಟಿನ ಸ್ಥಳದಲ್ಲಿ ಜಾಗಗಳು ಇರೋದು. ಹಾಗಾಗಿ ಹೇಳ್ತೀನಿ, ಅವನೇನಾದ್ರು ಸ್ವಲ್ಪ ಒಳ್ಳೆ ಬಿಲ್ಡಿಂಗ್ ಮಾಡಿದ್ರೆ ಹೇಳ್ತೀನಿ ನನ್ನ ಸಂಸ್ಥೆ ಲಾಭಕ್ಕೆ ಬಂದೇ ಬರುತ್ತೆ. ಆ ವಿಶ್ವಾಸ ಇದೆಯಾ? TIPCMS ಮುಂದಿನ ದಿನಗಳಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಲಾಭವನ್ನು ಗಳಿಸುವ ವಿಶ್ವಾಸ ಇದೆಯಾ? ಹೌದು, ಲಾಭ ತಂದೆ ತರ್ತೀವಿ ಹೇಳ್ತೀನಿ, ಅದೇನು ತೊಂದರೆ ಇಲ್ಲ. ಬಟ್ ಈಗ ಏನಾಗಿದೆ ಅಂದ್ರೆ, ಮೊದಲು ತಾಲೂಕಿಗೆ ಒಂದೇ ಸೊಸೈಟಿ ಇತ್ತು, ಗೊಬ್ಬರ ಎಲ್ಲ ಒಂದೇ ಸೊಸೈಟಿಲಿ ತಾಲೂಕ್ ಸೊಸೈಟಿ ಹೋಗ್ತಾ ಇತ್ತು. ಈ ಎಲ್ಲಾ ಕಡೆ ಫ್ಯಾಕ್ಸ್ ಗಳಾಗಿದಾವೆ, 6 ಕಡೆ ಫ್ಯಾಕ್ಸ್ ಗಳಲ್ಲಿ ಗೊಬ್ಬರ ಎಲ್ಲ ಅಲ್ಲಿ ಮಾರಾಟ ಆಗ್ತದೆ. ಹಾಗಾಗಿ ನಮ್ಮ ಮಾತೃ ಸಂಸ್ಥೆಗೆ ಇಲ್ಲಿಗೆ ಜನ ಸ್ವಲ್ಪ ಕಡಿಮೆ ಬರೋದು. ನಮ್ದು ಆಮೇಲೆ ಹಣಕಾಸಿನ ವ್ಯವಹಾರ ಇಲ್ಲಿ ಇಲ್ಲ, ಫ್ಯಾಕ್ಸ್ ಗಳಲ್ಲಿ ಹಣಕಾಸಿನ ವ್ಯವಹಾರ ನಡೀತದೆ, ನಮ್ಮಲ್ಲಿ ಆ ತರದ್ದು ವ್ಯವಹಾರಗಳಿಲ್ಲ. ಹಂಗಾಗಿ ನಮ್ದು ಬರೀ ಇಷ್ಟೆಲ್ಲ ಗೊಬ್ಬರ ಮದ್ದುಗುಂಡು ಇದರಷ್ಟರಲ್ಲೇ ನಮ್ದು ವ್ಯವಹಾರ ಆಗಲ್ಲ. ಆಮೇಲೆ ನಮ್ಮ ಮೊದಲು PDF ಏನು ನಮ್ಗೆ ಇದನ್ನ ಕೊಡ್ತಾ ಇದ್ದು, ಪಡಿತರ ಧಾನ್ಯ ಕೊಡ್ತಾ ಇದ್ದು, ಅದು ತಾಲೂಕ್ ಮುಖಾಂತರ ಸರ್ವಜ ಆಗ್ತಾ ಇತ್ತು ಅವಾಗ. ಈಗ ಅದು ಎಲ್ಲ ಅಲ್ಲಲ್ಲಿ ಸೊಸೈಟಿಗಳಿಗೆ ಹೋಗ್ತಾ ಉಂಟು, ಅದು ಈಗ ಚೇಂಜ್. ಹಾಗಾಗಿ ನಮ್ಗೀಗ ಅದು ನಮಗೆ ಸಿಗ್ತಿಲ್ಲ. ನಮ್ದೆಲ್ಲ 3 ಬ್ರಾಂಚ್ ಇರೋದು, ಕಾರ್ಡ್ದಾರ ಕಡಿಮೆ ಇದ್ದಾರೆ, ಹಾಗಾದ್ರಿಂದನೂ ಲಾಭಾಂಶ ಸ್ವಲ್ಪ ಕಡಿಮೆ ಬರ್ತದೆ. ನೌಕರರಿಗೆ ಒಳ್ಳೆ ರೀತಿ ಸಂಬಳ ಕೊಡಕ್ ಆಗ್ತಾ ಇಲ್ಲ. ತರೆಲ್ಲ ಪರಿಸ್ಥಿತಿಗಳು ಇದಾವೆ, ತುಂಬಾ ಇದಾವೆ. ಆದ್ರೆ ಅದನ್ನ ಸರಿ ಮಾಡುವ ಧೈರ್ಯ ನಮಗುಂಟು. ನಾವೆಲ್ಲ ಒಟ್ಟಾಗಿ ನಿತ್ರ ಹೇಳ್ತೀನಿ, 100ಕ್ಕೆ 100 ಸರಿ ಮಾಡ್ಬೋದು. ಅಂದ್ರೆ ಶೃಂಗೇರಿ TIPCMS ನಿಂದ ಇಲ್ಲಿನ ಷೇರುದಾರರಿಗೆ, ರೈತರಿಗೆ ಯಾವೆಲ್ಲ ಪ್ರಸ್ತುತ ಫೆಸಿಲಿಟಿಗಳು ಲಭ್ಯ ಇದೆ? ಈಗ ಅಲ್ಲಿಗೆ ಮೈಲ್ ತುತ್ತು, ಆಮೇಲೆ ಗೊಬ್ಬರ ಇರ್ಬೋದು, ಆಮೇಲೆ ಮುಳ್ತಂತಿಗಳು ಇರ್ಬೋದು, ತೋಟ ಮದ್ದುಗುಂಡು ಇರ್ಬೋದು, ಇವನ್ನೆಲ್ಲವೂ ಉಂಟು, ನಿರೀಕ್ಷಿತ ಮಟ್ಟದಲ್ಲಿ ಉಂಟು. ಬಟ್ ಹೇಳ್ತಾರೆ ಇನ್ನೂ ಹೆಚ್ಚು ದಾಸ್ತಾನ ಹಾಕಿ ವ್ಯಾಪಾರದ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ಬೇಕು ಇನ್ನು. ನಿಮ್ಮ ಒಂದು TIPCMS ಆದಾಯ ಮೂಲಗಳಲ್ಲಿ ಬಹುಶಃ ರೈತ ಭವನ ಕೂಡ ಒಂದು ರೈತ ಭವನದ ಒಂದು ಡೆವಲಪ್ಮೆಂಟ್ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡಬೇಕು? ರೈತ ಭವನ ಅಂದ್ರೆ ಈಗ ಒಂದ್ ಹಂತದ್ದು ನಮ್ಮ ಕಸ್ಕೋಟ್ ರಾಘವೇಂದ್ರಣ್ಣ ಇರ್ಬೋದು, ಮಠದವ್ರು ಇರ್ಬೋದು, ಶ್ರೀಮಠ ಇರ್ಬೋದು, ಎಲ್ಲ ಸಹಕಾರ ನೀಡಿದ್ದಾರೆ, ಒಂದ್ ಹಂತದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಹೇಳ್ತೀನಿ ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ಅದು ಸಾಕಾಗಲ್ಲ. ಅದೇ ಹೇಳ್ತೀನಿ, ಇವತ್ತು ಆದಿಚುಂಚನಗಿರಿಯವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ.
ಹಾಗಾದಾಗ ಹೇಳ್ತೀನಿ ನಮ್ಗೆ ಕಾಂಪಿಟೇಷನ್ ಹೊಡ್ತಾ ಬೀಳ್ತದೆ ನಮ್ಗೆ. ಹ್ಮ್ ಹಂಗಾಗಿ ಹೇಳ್ತೀನಿ ನಮ್ಮ ಸಂಸ್ಥೆನು ಚೆನ್ನಾಗಿ ಮಾಡ್ಕೊಂಡ್ರೆ ಮಾತ್ರ ನಮ್ಗೆ ಲಾಭ ಎಸ್ ಸಾಧ್ಯ. ಕರೆಕ್ಟ್ ಹೌದು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅದು. ಎಸ್ ನಾನು ನೋಡಿ ಹೇಳ್ತೀನಿ ಅದು ಯಾವ ತರ ಮಾಡಕ್ಕಾಗುತ್ತೆ ಅಂತ ನಮ್ಮ ಆಡಳಿತ ಮಂಡಳಿ ಕೂತ್ಕೊಂಡು ಚರ್ಚೆ ಮಾಡಿ ಓಕೆ ಅದಕ್ಕೆ ಯಾವ ತರ ಅನುದಾನ ತರಬಹುದು, ಹೇಗೆ ಮಾಡ್ಬೋದು ಅಂತೇಳಿ ಚರ್ಚೆ ಮಾಡಿ ಮಾಡ್ತೀವಿ. ಓಕೆ ಅದೇ ರೀತಿಯಲ್ಲಿ ಪುರುಷೋತ್ತಮ್ ಅವರೇ, ನೀವು ಸತತವಾಗಿ 3 ಬಾರಿ PCLD ಬ್ಯಾಂಕ್ನ ನಿರ್ದೇಶಕರಾಗ್ತೀರಾ. ಅಧ್ಯಕ್ಷರಾದ ವಿಚಾರ ಆಮೇಲೆ ಕೇಳ್ತೀನಿ. PCLD ಬ್ಯಾಂಕ್ನಲ್ಲಿ ಸತತವಾಗಿ 3 ಬಾರಿ ಡೈರೆಕ್ಟರ್ ಆಗಿದ್ದು ಹೇಗನ್ಸ್ತಾ ಇದೆ? ಅಲ್ಲೂ ನಮಗೆ ತುಂಬಾ ಖುಷಿ ಕೊಡ್ತಾ. ಅಂದ್ರೆ ನಮ್ಗೆ ಸ್ಟಾರ್ಟಿಂಗ್ ರಾಜಕಾರಣದಲ್ಲಿ ನಮ್ಗೆ ಸುರೇಶ್ ಚಂದ್ರ ಅವರು ಓಕೆ ಬನ್ನಿ ನೀವು ಹೇಳ್ತೀನಿ PLD ಬ್ಯಾಂಕ್ ಬನ್ನಿ ನೀವು ಇರೋದಾಗಿದ್ದಾರೆ ಅಂತ ನಾಮಕೋಸ್ ಡೈರೆಕ್ಟರ್ ಆಗಿದ್ರು ಅವರು. ಓಕೆ ಅವ್ರು PLD ಬ್ಯಾಂಕ್ ಅಧ್ಯಕ್ಷ ಆಗಿದ್ರು ಅವಾಗ. ಹ್ಮ್ ಅವರು ನನ್ನ ಕರೆದು ನನಗೆ ಟಿಕೆಟ್ ಕೊಟ್ಟರು. ಹ್ಮ್ ನಾ ಗೆದ್ದೋದಾಗ ಖುಷಿ ಆಯ್ತು ಗೆದ್ದಾಗ. ಆದ್ರೆ ಅದ್ರ ಒಳಗಡೆ ಹೋದಾಗ ಹೇಳ್ತೀನಿ ಸಂಸ್ಥೆ ಕಂಪ್ಲೀಟ್ ಅದು ಲಾಸ್ ಆಗಿತ್ತು. ಎಸ್ ಬಟ್ ಅವತ್ತು ಈ ರಾಜಕೀಯ ಪಕ್ಷಗಳಿಂದ, ಯಾರ್ದೋ ವೈಯಕ್ತಿಕ ಅಲ್ಲ, ಎಸ್ ರಾಜಕೀಯ ಪಕ್ಷಗಳ ಆಶ್ವಾಸನೆಗಳಿಂದ ಹ್ಮ್ ಇದು ಸಾಲ ಕಟ್ಬೇಡಿ, ಸಾಲ ಮನ್ನಾ ಆಗುತ್ತೆ, ಸಾಲ ಮನ್ನಾ ಆಗುತ್ತೆ ಅಂತ Correct. ಹೇಳಿ ಹಾಗಾಗಿ ಹೇಳ್ತೀನಿ ರೈತರು ಎಲ್ಲೋ ಕಟ್ಟುದು ಸ್ವಲ್ಪ ಕೈ ಬಿಟ್ರು. ಹ್ಮ್ ಸಂಸ್ಥೆ ಲಾಸ್ ಅಲ್ಲಿತ್ತು. ನಾವು ಹೋಗೋಷ್ಟೊತ್ತಿ 38-40% ವಸೂಲಿ ಆಗ್ತಿತ್ತು ಅವಾಗ. ಓಕೆ ಅವಾಗ ನಮ್ಮ ನಯನವರು ಗೆದ್ದು ಬಂದಿದ್ರು. ಆಗ ಹೇಳ್ತೀನಿ ಸಂಸ್ಥೆ ನಡೆಸಿ ಇಲ್ಲಿಂದ ಏನಾರು ಹೋಗುತ್ತೆ ಅಂತ ಹಿಂಗೆ ಒಂದು ಗುಮ್ಮ ಹರಿದಾಡ್ತಾನೆ ಇತ್ತು. ಹ್ಮ್ ಬಟ್ ನಾವೆಲ್ಲ ಪ್ರಯತ್ನ ಮಾಡುದು. ಕೊನೆಗೆ ಎಲ್ಲ ಅಧಿಕಾರಿಗಳು ಕುತ್ಕೊಂಡು ಏನ್ ಮಾಡ್ಬೋದು ಅಂತ ಹೇಳಿ ಹ್ಮ್ ಕೊನೆಗೆ ಟಾಪ್ 100 ಅಂತ ಒಂದು ಪಟ್ಟಿ ಮಾಡುದು. ಹ್ಮ್ ಅದರಲ್ಲಿ ಸ್ವಲ್ಪ ಉಳ್ಳವ್ರನ್ನ ನೋಡಿ ಸ್ವಲ್ಪ ವಸೂಲಿ ಮಾಡಿ ಅಂತ ಹೇಳಿ. ಓಕೆ ಹ್ಮ್ ನಾವು ಬಡವರಿಗೆ ಕೈ ಹಾಕಕ್ ಹೋಗ್ಲಿಲ್ಲ. ಹ್ಮ್ ಉಳ್ಳವ್ರನ್ನ ನೋಡಿ ಸ್ವಲ್ಪ ಹೇಳ್ತೀನಿ ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಸ್ವಲ್ಪ ವಸೂಲಾತಿ ಬಗ್ಗೆ ಸ್ವಲ್ಪ ಕಠಿಣ Okay. ಕ್ರಮ ಮಾಡಿದ್ರು. ಹ್ಮ್. ಆಮೇಲೆ ಆಟೋಮೆಟಿಕ್ ನಿಧಾನ ವಸೂಲಿ ಆಗ್ತಾ ಬಂತು. ಆಮೇಲೆಲ್ಲ ಸರ್ಕಾರಗಳು ಬದಲಾದವು, ಕೆಲವೆಲ್ಲ Yes. ಬಡ್ಡಿ ಮನ್ನಾ, ಸಾಲ ಮನ್ನಾ ಈ ತರ ಎಲ್ಲ ಕೊಟ್ಟು ಹ್ಮ್. ಆಗ ಸಂಸ್ಥೆ ಅದು ಚೆನ್ನಾಗಾಯ್ತು. ಆಮೇಲೆ ಓಕೆ ಅಂದ್ರೆ ಸತತವಾಗಿ ನೀವು 3 ಬಾರಿ PCLD ಬ್ಯಾಂಕ್ ಅಲ್ಲಿ ಆಯ್ಕೆ ಆಗಿದೆ ಹೇಗದು? ಅದು ಸತತ ಅಂತ ಹೇಳಿದ್ರೆ ನಮ್ಮ ಅದೇ ಕಾರ್ಯವೈಖರಿ ನೋಡೇ ನಮ್ಗೆ ಹೇಳ್ತೀನಿ ಜನ ಪರವಾಗಿಲ್ಲ ಇನ್ನೊಂದು ಅವಧಿಗೆ ಕೊಟ್ಟರು ನಾವು ನಡ್ಸ್ಕೊಂಡು ಹೋಗ್ತಾನೆ ಅನ್ನೋ ಒಂದು ಭಾವನೆ ನನಗೆ ಕೊಟ್ಟಿದ್ದೀನಿ. ಹ್ಮ್ ಇಲ್ಲ ಅಂದ್ರೆ ತುಂಬಾ ಜನ ಕಾಂಪಿಟೇಷನ್ ಅವರು ಇದ್ರು. ಎಸ್ ಆಮೇಲೆ ನಾನು ಎಲ್ಲೂ ಹಿಂದ್ಗಡೆ ಬಾಗಿಲಿಂದ ಬಂದಿದ್ದಲ್ಲ. ಹ್ಮ್. ನಾನು ನೇರ ಚುನಾವಣೆ ಎದುರಿಸೇ ಬಂದಿದ್ದು. ಓಕೆ PCLD PCLD ಎದುರಿಸೇ ಬಂದಿದ್ದು. TFSMS ಅಲ್ಲಿ Yes, ಒಂದ್ ಬಾರಿ ಇದಾಗಿದೆ, ಯಾವುದು ನಾಮಿನೇಷನ್ ಆಗಿದೆ. ಓಕೆ 2ನೇ ಬಾರಿ ನಾನೀಗ ಎಸ್ ಚುನಾವಣೆ ಎದುರಿಸೇ ಬಂದಿದ್ದು. ಓಕೆ PCLD ನಿಮ್ಗೆ 1 ಬಾರಿ ಅಧ್ಯಕ್ಷ ಆಗೋ ಅವಕಾಶ ಕೊಡೋ ಬದಲಿಗೆ ಹೌದು. ಈ PCLD ಬ್ಯಾಂಕಿನ ಅಧ್ಯಕ್ಷರಾಗಿ ಪುರುಷೋತ್ತಮ್ ಹೆಗ್ಡೆ ಅವರ ಕೊಡುಗೆ ಏನು? ಇಲ್ಲ ನಾವು ಹೋದಾಗ ಹೇಳ್ತೀನಿ ಬ್ರೀಡಿಂಗ್ ಇಂದು ಒಂದು ಹೇಳ್ತೀನಿ ನಮ್ಮ ಕಾಲದಲ್ಲಿ ಒಂದು ರೆಡಿ ಮಾಡಿದ್ವಿ ಅಲ್ಲಿ ಎಸ್ಟಿಮೇಟ್ ಮಾಡಿಸಿ. ಆದ್ರೆ ಹೇಳ್ತೀನಿ ನಮ್ಗೆ ಅಲ್ಲಿ ಅನುದಾನ ಕೊರತೆ. ಯಾವ್ದು ನಮ್ಗೆ ಸರ್ಕಾರದಿಂದ PLD ಬ್ಯಾಂಕ್ ಯಾವುದೇ ಬ್ರೀಡಿಂಗ್ ಅನುದಾನಗಳು ಬರಲ್ಲ. ಎಸ್ ಓಕೆ ಅದಕ್ಕೆ ಹೇಳ್ತೀನಿ ನಮ್ಮ ಸಂಸ್ಥೆ ಲಾಭದಾಯಕ ಇದ್ರಲ್ಲೇ ನೋಡ್ಕೊಂಡ್ ಬರ್ತೀವಿ. ಹ್ಮ್ ಹಾಗಾಗಿ ಹೇಳ್ತೀನಿ ನಾವು ಹೋದ ಪೀರಿಯಡ್ ಅಲ್ಲಿ ಅಧ್ಯಕ್ಷ ಆದ period ಅಲ್ಲಿ ಸ್ವಲ್ಪ ಅನುದಾನ ಕೊರತೆ ಇದೆ. ಅಂದ್ರೆ ನಮ್ದು ಬ್ಯಾಂಕ್ ಲಾಭಕ್ಕೆ ಬಂದಿರಲಿಲ್ಲ. ಹ್ಮ್ ಆಮೇಲೆ ನಾವು ಬಂದ ಟೈಮಿಗೆ ಅದು ಸ್ವಲ್ಪ ಲಾಭಕ್ಕೆ ಬಂತು. ಹ್ಮ್. ಆಮೇಲೆ ಬಂದ್ಮೇಲೆ ನಾಯನರ ನೇತೃತ್ವದಲ್ಲಿ ಆಮೇಲೆ ನಾಯನರ ಅಧ್ಯಕ್ಷ ಆದ್ರು. ಹ್ಮ್ ಆಮೇಲೆ ಅದನ್ನ ಅವರು ಬ್ರೀಡಿಂಗ್ ಕೈಗೆ ಎತ್ಕೊಂಡ್ರು. Okay. ನಮ್ಮ ನಾವೇ ಒಟ್ಟಿಗೆ ಇದ್ದಾಗಲೇ ಅದನ್ನ ಎಸ್ಟಿಮೇಟ್ ಮಾಡಿಸಿ ಎಲ್ಲ ರೆಡಿ ಮಾಡಿದ್ರು. ಹ್ಮ್ ಆದ್ರೆ ನಮ್ಗೆ ಅನುದಾನ ಹೇಳ್ತೀನಿ ಸರ್ಕಾರದಿಂದ PLD ಬ್ಯಾಂಕ್ ಗಳಿಗೆ ಬರ್ತಿಲ್ಲ. ಅದೇ ನಿಮ್ ಫ್ಯಾಕ್ಸ್ ಗಳಿಗೆ ಬರ್ತದೆ, ಬೇರೆ ಬೇರೆ ಎಲ್ಲಕ್ಕೂ ಬರ್ತದೆ. ಹ್ಮ್ ಈ TFSMS ಗೆ ಮತ್ತು ಹ್ಮ್ PCLD ಗೆ ಹೇಳ್ತೀನಿ ಎರಡಕ್ಕೆ ಸ್ವಲ್ಪ ಸರ್ಕಾರದ ಅನುದಾನಗಳು ಕಡಿಮೆ. ಓಕೆ ನಮ್ದೇನು ಷೇರ್ದಾರರಿಂದನೇ ನಡಿಬೇಕು. ಓಕೆ ಅಂದ್ರೆ PLD ಬ್ಯಾಂಕ್ ನ 3 ಬಾರಿ ನಿರ್ದೇಶಕರಾಗಿ 1 ಬಾರಿ ಅಧ್ಯಕ್ಷ ಆಗಿರುವಂತದ್ದು ವೈಯಕ್ತಿಕವಾಗಿ ನಿಮ್ಗೆ ಖುಷಿ ಇದೆಯಾ ಅಥವಾ ಮತ್ತೊಮ್ಮೆ ಆಯ್ಕೆ ಆಗ್ಬೇಕು ಅನ್ನೋ ಏನಾದ್ರು ಇಲ್ಲ ವಿಶ್ವಾಸ ಇಲ್ಲ ಇತ್ತಾ? ನಮ್ಗೆ ಹೇಳ್ತೀನಿ ಒಂದು ಸಂಸ್ಥೆಯಲ್ಲಿ ಒಂದು ಕೆಲಸ ಮಾಡಿದ್ಮೇಲೆ ಹ್ಮ್. ಇನ್ನೊಬ್ರಿಗೆ ಪಾರ್ಟಿ ನಮ್ಗೆ ಹೇಳ್ಕೊಟ್ಟಿದ್ದೆ ಅದನ್ನ. ಹ್ಮ್. ಯಾವುದೋ ಒಂದು ಕುರ್ಚಿ ಕೊಡುವಂತ ರಾಜಕಾರಣಿ ನಾನಲ್ಲ. ಕರೆಕ್ಟ್ ಹೇಳ್ತೀವಿ ಒಂದ್ ಸರಿ ಆಗಿದ್ವಿ, 2 ಸರಿ ಆಗಿದ್ವಿ, ಹ್ಮ್. ಸಾಕು ಹೇಳ್ತೀವಿ. ಇನ್ನೊಬ್ರಿಗೆ ಅವಕಾಶ ಬೇಕಲ್ಲ. ಎಸ್ ನಾವು ಪ್ರತಿ ಸರಿ ನಾವೇ ಹೋಗ್ತಿದ್ದೆ, ಇನ್ನು ನಮ್ಮ ಹಿಂದ್ಗಡೆ ನಾವು ಕಾರ್ಯಕರ್ತನ ಬೆಳೆಸೋದು ಅಥವಾ ನಮ್ಮ ಪಾರ್ಟಿ ಬೆಳೆಸೋದು ಹೇಗೆ. ಹ್ಮ್. ಆಗ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಾವು ಅಲ್ಲಿ ಅಂಟ್ಕೊಂಡಿರಲ್ಲ. ಹ್ಮ್ ಆಗ ಹೇಳ್ತೀನಿ ಇದು ಮುಗೀತು, ಇನ್ನೊಂದು ಅವಕಾಶ ಸಿಕ್ಕಿಲ್ಲ, ಇಲ್ಲ ಬೇಡ ಮನೆ ಕಡೆ ಇರ್ತೀವಿ, ತೊಂದ್ರೆ ಇಲ್ಲ. ಎಸ್ ನಮ್ಗೇನ್ ಆತರ ರಾಜಕಾರಣ ಮಾಡೇ ಆಗ್ಬೇಕಂತ ಏನಿಲ್ಲ. ಅಂದ್ರೆ ಒಂದು ನಾವು ಅಧಿಕಾರಕ್ಕೆ ಹೌದು. ಅಲ್ಲೇ ಯಾವುದೇ ಇರುವಂತ ಕಾರಣಕ್ಕೂ ವ್ಯವಸ್ಥೆ ಬೇಡ. ಇಲ್ಲ ಇಲ್ಲ. ಓಕೆ ಈಗ ನನ್ಗೂ ಇಲ್ಲಿ ಟರ್ಮ್ ಅಂತ ಮಾಡಿದ್ದಾರೆ. ಹ್ಮ್. ಎಷ್ಟು ದಿನ ಹೇಳ್ತೀನಿ ಅವತ್ತು ನಾನು ನನ್ನ ಟರ್ಮ್ ಮುಗಿದ ತಕ್ಷಣ ನಾನು ಅಲ್ಲೇ ರಾಜೀನಾಮೆ ಕೊಟ್ಟೆ ಬರೋಣ. ನನ್ನ ಅಂದ್ರೆ ಪಕ್ಷ ಏನ್ ಹೇಳುತ್ತೋ ಹೌದು, ನಾವು ಪಕ್ಷ ಯಾವ ರೀತಿಯ ಒಂದು ಆದೇಶವನ್ನ ಮಾಡುತ್ತೋ ಅದನ್ನ ನೀವು ಚಾಚು ತಪ್ಪದೆ ಪಾಲಿಸುವ ಒಂದು ಹೌದೌದು. ಇದು ಇಟ್ಕೊಂಡ್ ಬಂದಿದ್ದೀರಾ? ಮೊದಲಿಂದನೂ ನಂದು ಅದೇ ನಿರ್ಧಾರ. ಹ್ಮ್. ಪಾರ್ಟಿ ಏನ್ ಹೇಳ್ತದೋ ಆ ನಿರ್ಧಾರ ನಾ ಬದ್ಧ ಆಗ್ತೀವಿ. ಇಲ್ಲ ಪುರುಷೋತ್ತಮ ನಿನ್ ಮನೇಲೆ ಈ ಸರಿ ನಿಂಗೆ ಆಗಲ್ಲ, ನೆಕ್ಸ್ಟ್ ನೋಡೋಣ ಅಂತ ಹೇಳಿದ್ರೆ ನಾವು ಕಾಯ್ತೀವಿ. ಓಕೆ ಇಲ್ಲ ಅಂದ್ರೆ ನಾವು ಸಿಗ್ಲಿಲ್ಲ ಪಕ್ಕದಲ್ಲಿ ಮತ್ತವನಿಗೆ ಕೊಟ್ಟವನು ಖುಷಿ ಪಡ್ತೀವಿ ನಾವು. ಓಕೆ ಆತರ ನಮ್ದು ಯಾವುದೇ ಬೇಜಾರುಗಳಿಲ್ಲ. ಹ್ಮ್. ನಾವು ಪ್ರಾಮಾಣಿಕ ಒಬ್ಬ ಕಾರ್ಯಕರ್ತ ಅಷ್ಟೇ. ಓಕೆ ಅಂದ್ರೆ ಪುರುಷೋತ್ತಮ್ ಹೆಗ್ಡೆ ಅವರಿಗೆ ಆ ಪಕ್ಷದ ಮೇಲೆ ಯಾಕೆ ವೈಯಕ್ತಿಕವಾಗಿ ಯಾಕೆ ಅಷ್ಟೊಂದು ನಿಷ್ಠೆ? ಇಲ್ಲ ಇಲ್ಲ, ನಾನು ಮೊದಲಿಂದ ಬಂದಿದ್ದೆ. ನಮ್ಗೆ ಫಸ್ಟ್ ನಾವು ಇಳಿದಿದ್ದೆ BJP ಅಂತ ಪಕ್ಷ. ಆಮೇಲೆ ಸ್ವಲ್ಪ RSS ಸಂಪರ್ಕ ಆಯ್ತು ಅವಾಗ. ಹ್ಮ್ ಹಾಗಾಗಿ ಹೇಳ್ತೀನಿ ನಮ್ಗೆಲ್ಲ ಒಂದ್ ಕಡೆ ನಮ್ಗೆ ಪಾಠ ಹೇಳೋರು ಅವಾಗ. ಹ್ಮ್ ಒಂದೇ ನೀವು ಹೇಳ್ತೀನಿ ಎಲ್ಲ ಎಣ್ಣೆ ಅಂಗಡಿಗೆ ಹೋಗ್ಬೇಡಿ ಹ್ಮ್ ಅಥವಾ ಮಿಲಿಟರಿ ಹೋಟ್ಲಿಗೆ ಹೋಗ್ಬೇಡಿ, ಹ್ಮ್ ನೀವು ಎಳ್ನೀರು ಕುಡೀರಿ ಹ್ಮ್ ಬಾಯಾರಿಕೆ ಆದ್ರೆ, ಇಲ್ಲ ಹಸು ಆದ್ರೆ ಬಾಳೆಹಣ್ಣು ತಿನ್ನಿ, ಹ್ಮ್
ಈ ತರ ನಮ್ಗದು ಸಂಘ ಹೇಳ್ಕೊಟ್ಟಿದೆ, ನಮ್ಗೆ ಆ ತರ ಹೇಳ್ಕೊಟ್ಟಿದೆ. ಹಾಗಾಗಿ ಅದನ್ನ ಪಾಲನೆ ಮಾಡ್ಕೊಂಡು ಬಂದು ನಾವು. ಓಕೆ ಬಟ್ ನಮ್ಗೆ ಅಲ್ಲಿಂದ ಪಾರ್ಟಿ ಬೇಸಿಕ್ಲಿ ಪಾರ್ಟಿ, ಆಮೇಲೆ ನಮ್ಗೆ ಜೀವರಾಜ್ ಅವರು ಒಳ್ಳೆ ಮಾರ್ಗದರ್ಶನ ನೀಡಿದ್ರು. ಓಕೆ ಬಟ್ ಅವರು ಹೋರಾಟ ಮಾಡಿದ್ರು, ಎಲ್ಲ ಸೇರಿ ಪಾರ್ಟಿ ಕಟ್ಟಿದ್ದು ಹೇಳ್ತೀನಿ. ಓಕೆ ಹಾಗಾಗಿ ಒಂದ್ ಕಾಲದಲ್ಲಿ ಕಷ್ಟ ಇತ್ತು, ಆಮೇಲೆ ಪಾರ್ಟಿ ಬೆಳೀತಾ ಬಂತು, ಆಮೇಲೆ ಎಲ್ಲವೂ ಚೆನ್ನಾಗಿ ಆಗಿದೆ ಈಗ. ಓಕೆ, ಅಂದ್ರೆ ನೀವು ಪ್ರಾರಂಭಿಕ ಹಂತದಲ್ಲಿ ಬಿಜೆಪಿ ನೀವು ಕುಳಿತುಕೊಂಡ ಟೈಮಲ್ಲಿ ಇಲ್ಲಿ ಯಾವುದೇ ರೀತಿಯ ಅಧಿಕಾರವೂ ಕೂಡ ಬಿಜೆಪಿಗೆ ಇರಲಿಲ್ಲ. ಇಲ್ಲ ಇಲ್ಲ ಬಿಜೆಪಿ ಆಗ ತಾನೇ ಇಲ್ಲಿ ನೆಲೆಯೂರ್ತಿದ್ದಂತ ಒಂದು ಪರಿಸ್ಥಿತಿ ಹೌದು. ಹೇಗಿತ್ತು ಆ ಒಂದು ಸಂದರ್ಭದಲ್ಲಿ? ಪಕ್ಷ ಸಂಘಟನೆ ಮಾಡುವಂತದ್ದು, ಪಕ್ಷ ಕಟ್ಟುವಂತದ್ದು, ಅಧಿಕಾರ ಹಿಡಿಯುವಂತದ್ದು, ಹೋರಾಟಗಳು ಯಾವ ರೀತಿಯಾಗಿ ನಡೀತಾ ಇತ್ತು? ಅವತ್ತು ತುಂಬಾ ಕಷ್ಟ ಇತ್ತು. ಅವತ್ತು ಫಸ್ಟ್ ಸ್ಟಾರ್ಟಿಂಗ್ ಬಂದವರೆ ನಾನು ಮಾರನಕೊಡಿಗೆ ನಟರಾಜ್. ಎಸ್ ನಟರಾಜ ಯುವ ಮೋರ್ಚಾ ಅಧ್ಯಕ್ಷ ಆದ, ನಾನು ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆದೆ. ಎಸ್ ಆಮೇಲೆ ಸಿ ಟಿ ರವಿ ಅವರು ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ರು Yes. ಚಿಕ್ಕಮಗಳೂರು. Yes. ಅಲ್ಲಿ ಸಿ ಎಚ್ ಲೋಕೇಶ್ ಅಂತ ಹೇಳಿ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ರು. ಎಸ್ ಅವಾಗ ಅವರೆಲ್ಲ ಪಾರ್ಟಿ ಸಂಘಟನೆ ಅವರು ಅವಾಗಲೇ ಸಿ ಟಿ ರವಿ ಅವರು ತುಂಬಾ ಚೆನ್ನಾಗಿ ಭಾಷಣ ಮಾಡ್ತಿದ್ರು. ಅವ್ರ ಭಾಷಣಗಳೆಲ್ಲ ಕೇಳ್ತಿದ್ವಿ ನಾವು. ಓಕೆ ಆಮೇಲೆ ಹಳ್ಳಿ ತಿರುಗಾಡ್ತಿದ್ವಿ. ನಟರಾಜ್ ಒಂದು CD100 ಬೈಕ್ ಇತ್ತು, ಆ ಬೈಕಲ್ಲಿ ನಾವು ಓಡಾಡ್ತಿದ್ವಿ ಅವತ್ತು. ಹ್ಮ್ ಇಡೀ ತಾಲೂಕನ್ನು ಓಡಾಡ್ತಿದ್ವಿ. ನಮ್ಮನ್ನ ಅವತ್ತು ಜನತಾದಳನೂ ಸ್ಟ್ರಾಂಗ್ ಇತ್ತು, ಕಾಂಗ್ರೆಸ್ ಸ್ಟ್ರಾಂಗ್ ಇತ್ತು. ಎಸ್ ನಮ್ಮನ್ನ ಜನ ನೀವು ಮಾಡೋದ್ ಬೇರೆ ಕೆಲಸ ಇಲ್ಲ ಅಂದ್ರೆ ಹೇಳ್ತೀನಿ, ಯಾವ್ದೋ ಭಟ್ರ ಪಕ್ಷಕ್ಕೆ ಹೋಗ್ತೀರಿ ಅಂತ ಹೇಳಿ ನಮ್ಗೆ ಸ್ವಲ್ಪ ಇದು ಮಾಡ್ತಿದ್ರು. ಬಟ್ ನಾವು ಬಿಡ್ಲಿಲ್ಲ. ಲಾಸ್ಟ್ ಮೂಮೆಂಟ್ ಏನಾಯ್ತು, ನಟರಾಜ 2 PL ಬ್ಯಾಂಕ್ ಚುನಾವಣೆ ನಿಂತ, 2ರಲ್ಲಿ ಸೋತ. ನಾನೊಂದು ಸೊಸೈಟಿ, ಶಾರದಾ ಸೊಸೈಟಿ ನಿಂತಿದ್ದೆ, ಅದ್ರಲ್ಲಿ ನಾನ್ ಸೋತೆ. ಇಬ್ಬರಿಗೆ ಬೇಜಾರಾಯ್ತು. ನಾವ್ ಇಷ್ಟೆಲ್ಲ ಮಾಡಿ ಹೇಳ್ತೀವಿ, ನಮ್ಗೆ ಜನ ಓಟ್ ಕೊಡ್ಲಿಲ್ಲ ಅಂತ ಹೇಳಿ ನಟರಾಜ ಲಾಸ್ಟಿಗೆ ಅವನಿಗೆ ರಿಲೇಷನ್, ಅವ್ರು ದೇವೇಂದ್ರ ರಿಲೇಷನ್ ಇದ್ರು, ಎಸ್ ಅವ್ರು ಬೇಡ ನೀನ್ ಬಾ ಕಾಂಗ್ರೆಸ್ ಬಾ ಅಂತ ಅವ್ರು ಕರ್ಕೊಂಡು ಹೋದ್ರು. ನಾನು ಅವ್ರ ಜೊತೆ ಹೋಗಿದ್ದೆ. ಅದನ್ನ 6 ತಿಂಗಳ ನಾವು ವಾಪಸ್ ಮಾಡಿ ಬಂದೆ. ನನಗೆ ನಿಮ್ಮ ಕಾಂಗ್ರೆಸ್ ನಂಗೆ ಸೆಟ್ ಆಗಲ್ಲ ಅಂತ ನಾನು ಮತ್ತೆ ವಾಪಸ್ ಬಂದೆ. ಅಂದ್ರೆ ಬಿಜೆಪಿಯ ಯಾವ ಸಿದ್ಧಾಂತಗಳು ನಿಮ್ಗೆ ಹೆಚ್ಚಿನ ಆಕರ್ಷಿತವಾಗಿರುವ? ಅಲ್ಲ, ಇಲ್ಲಿನ ಒಂದು ಶಿಸ್ತು. ಆಮೇಲೆ ಈಗೆಲ್ಲ ಪಾರ್ಟಿ ಚೇಂಜ್ ಆಗಿರ್ಬೋದು. ಮೊದಲು ಹೇಳ್ತೀನಿ, ಒಂದು ಪಾರ್ಟಿಯನ್ನು ಹೇಳಿದ್ರೆ ಹೇಳ್ತೀನಿ, ಅದು ಚಾಚು ತಪ್ಪಿ ಎಲ್ಲ ಮಾಡ್ತಾರೆ. ಆಮೇಲೆ ಬೇರೆ ಪಾರ್ಟಿಗಳು ಬೆಳೆಸೋದು ಸುಲಭ, ಬಿಜೆಪಿ ಬೆಳೆಸೋದು ಭಾರಿ ಕಷ್ಟ. ಎಸ್ ಇದನ್ನ ಹೇಳ್ತೀನಿ, ಇವ್ರ ತತ್ವ ಸಿದ್ಧಾಂತಗಳು ನೀವು ದಿನ ಬೆಳಗಾದ್ರೆ ಮೀಟಿಂಗ್ ಇರುತ್ತೆ, ನೀವು ಮನೆ ಕೆಲಸ ಹಾಳು ಮಾಡ್ಕೊಂಡು ಹೋಗ್ಬೇಕು. ನೀವು ಆಗಿದ್ರೆ ಮಾತ್ರ ನಿಮಗೆ ಬಿಜೆಪಿ ಇದು. ಮತ್ತೆ ಏನೋ ಮಾಡ್ತೀವಿ ಅಂತ ಹೇಳಿ ಕಷ್ಟ. ಓಕೆ, ಪ್ರತಿ ಮೀಟಿಂಗ್ ಅಟೆಂಡ್ ಆಗ್ಬೇಕು. ಅವ್ರು ಎಲ್ಲಿ ಚಿಕ್ಕಮಗಳೂರು ಕರೀತಾರೆ ಹೋಗ್ಬೇಕು, RSS ಸಭೆಗಳಿಗೂ ಅವ್ರು ಕರೆದು ಹೇಳ್ತಾರೆ, ಅವ್ರು ಬೇಟ ಕಿತ್ತಲ್ಲಿ ಹೋಗ್ಬೇಕು. ಎಲ್ಲವೂ ಮಾಡಿದ್ರೆ ಮಾತ್ರ ಬಿಜೆಪಿ ನಮ್ನ ಎಲ್ಲೋ ಒಂದ್ ಕಡೆ ಗುರ್ತಾ ಮಾಡ್ತಾರೆ. ಸುಮ್ಮನೆ ಮನೇಲಿ ಇಟ್ಕೊಂಡ್ರೆ ಆಗಲ್ಲ. ಎಸ್ ಅಂದ್ರೆ 2 ದಶಕಗಳ ಹಿಂದೆ ಇದ್ದಂತ ಬಿಜೆಪಿಗೂ ಪ್ರಸ್ತುತ ಈ ದಿನಕ್ಕಿರುವ ಬಿಜೆಪಿಗೂ ಎಷ್ಟು ವ್ಯತ್ಯಾಸ ಕಾಣ್ತಾರೆ? ಬಟ್ ಪಾರ್ಟಿ ಸಣ್ಣ ಇದ್ದಾಗ ಎಲ್ಲ ಒಗ್ಗಟ್ಟು ಇರುತ್ತೆ. ಎಸ್ ಪಾರ್ಟಿ ಬೆಳೀತಾ ದೊಡ್ಡ ಆದಾಗ, ಈಗ ಯಾರು ಬರೆದಿತ್ತಿದ್ರು ಪಾರ್ಟಿ ಬೆಳೆಯಲ್ಲ. ಎಸ್ ಪಾರ್ಟಿ ಎಲ್ಲರೂ ಬಂದ ಮೇಲೆ ಪಾರ್ಟಿ ಬೆಳೆಯುತ್ತೆ. ಬೆಳೆದ ಮೇಲೆ ಹೇಳ್ತೀನಿ ಮತ್ತೆ ಭಿನ್ನಾಭಿಪ್ರಾಯ ಸಹಜ, ಎಲ್ಲಾ ಪಾರ್ಟಿ ಇರ್ತವೆ. ಎಸ್ ಹಾಗೆ ಹೇಳ್ತೀನಿ, ನಮ್ಮಲ್ಲಿ ಬರ್ತಾ ಇರ್ತೇವೆ ಹೋಗ್ತಾ ಇರ್ತೇವೆ. ಆದ್ರೆ ಪಾರ್ಟಿ ಸದೃಢ ಇದೆ. ಇವತ್ತು ಏನೋ ತೊಂದರೆ ಇಲ್ಲ. ಯಾರೇ ರೀತಿ ಗೆಲ್ಲುವ ಸ್ಥಿತಿಗೆ ತಗೊಂಡು ಹೋಗ್ಬೋದು. ಇವತ್ತು ಸದೃಢವಾಗೇ ಇದೆ ನಮ್ಮಲ್ಲಿ ಪಾರ್ಟಿ, ನಮ್ಮ ಕ್ಷೇತ್ರದಲ್ಲಿ ಸದೃಢವಾಗೇ ಇದೆ. ನೀವು ಸತತವಾಗಿ ಬಿಜೆಪಿ ಪಕ್ಷ ತೋರಿಸ್ಕೊಂಡು ಸಂಘಟನೆ ಮಾಡಿ ಮೂಲ ಬಿಜೆಪಿ ಹಿನ್ನೆಲೆಯಲ್ಲಿ ಬಿಜೆಪಿ ಎಲ್ಲ ಒಂದ್ ಕಡೆ ಈ ಬಾರಿ KPCMS ಚುನಾವಣೆಯ ನಂತರ ಉಪಾಧ್ಯಕ್ಷ ಸ್ಥಾನ ಸಂದರ್ಭದಲ್ಲಿ ನಿಮ್ಮನ್ನ ಗುರುತು ಮಾಡ್ತು ಅಂತ ಅನ್ಸುತ್ತಾ ನಿಮಗೆ? ಹೌದೌದು, ನಮ್ಮನ್ನ ಹೇಳ್ತೀನಿ, ನಾನು ಸುಮ್ಮನೆ ಒಂದ್ ಇದು ಕೇಳಿದ್ದವ್ರ ಹತ್ರ. ಓಕೆ, ಆಯ್ತು ನೋಡೋಣ ಅಂತೀನಿ. ಅವರೇ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಕುತ್ಕೊಂಡು ಮಾತಾಡಿದ್ರು. ಸುರೇಶ್ ಇರೋ ಹೇಳ್ತೀನಿ, ಒಂದ್ 20 ತಿಂಗಳು ಪುರುಷೋತ್ ಮಾಡ ಹಿರಿಯರು ಇದ್ದಾರೆ, ಅವ್ರಿಗೆ ಬಿಟ್ಕೊಡಿ, ಆಮೇಲೆ ನಿಮ್ಗೆ ಮಾಡ್ತೀವಿ ಅಂತೇಳಿ ಅವ್ರಿಗೆ ಆಶ್ವಾಸ. ಅವನು ಒಪ್ಕೊಂಡ, ಸುರೇಶ್ ಒಪ್ಕೊಂಡ. ಅದೇ ಹೇಳ್ತೀನಿ, ನಮ್ಗೆ ಎಲ್ಲ ಒಂದ್ ಕಡೆ ಪಾರ್ಟಿನೂ ನನ್ನ ಗುರ್ತ ಮಾಡಿದ್ರೆ ನನಗೆ ಸಂತೋಷ ಉಂಟು ಅದ್ರ ಬಗ್ಗೆ. ಓಕೆ, ರಾಜಕೀಯವಾಗಿರ್ಬೋದು, ಸಹಕಾರಿ ಕ್ಷೇತ್ರದಲ್ಲಿ ಆ ಪುರುಷೋತ್ತಮ ಹೆಗ್ಡೆ ಅವರು ಮುಂದಿನ ದಿನಗಳಲ್ಲಿ ಏನ್ ನಿರೀಕ್ಷೆ ಇಟ್ಕೊಂತಾರೆ? ನಮ್ ನಿರೀಕ್ಷೆ ಏನಿಲ್ಲ, ಪಾರ್ಟಿ ಏನೋ ಹೇಳುತ್ತೆ ಆ ಕೆಲಸ ಚಾಚು ತಪ್ಪೆ ಮಾಡ್ತೀವಿ ನಾವು. ನಮಗೆ ಭಾರಿ ರಾಜಕಾರಣನೇ ಮಾಡಿ ಮಾಡ್ಬೇಕಂತಲ್ಲ, ಅಂತೂ ಪಾರ್ಟಿ ಹೇಳಿದ ಕೆಲಸ ಮಾಡ್ತೀವಿ ನಾವು. ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿಗೆ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ. ಓಕೆ, ನಮ್ದು ಏನಿದ್ರೆ ಬಿಜೆಪಿ ಪಾರ್ಟಿಲೇ ಇರೋದು ಲಾಸ್ಟ್ ವರೆಗೆ. ನಮ್ದು ಫಸ್ಟ್ ಶುರು ಮಾಡಿದ್ದು ಬಿಜೆಪಿಲೇ, ಲಾಸ್ಟ್ ಅಂತ್ಯ ಮಾಡೋದು ಬಿಜೆಪಿಲೇ. ಓಕೆ, ಅದೇ ಬಿಜೆಪಿ ಬಗ್ಗೆ ಯಾಕೆ ಅಷ್ಟೊಂದು ಬರವು? ಇಲ್ಲ, ನಮ್ಗೆ ಅದೊಂದು ಮಾತೃ ಪಕ್ಷ ಇದ್ದಂಗೆ ಅದು. ಅದನ್ನ ಬಿಟ್ಟು ನಮ್ಗೆ ನೀವು ಯಾವುದೇ ಪಕ್ಷಗಳ ಹೆಸರು ನಮ್ಗೆ ಅಷ್ಟು ಸೂಟ್ ಆಗಲ್ಲ. ನಮ್ಗೆ ನಾವು ಎಲ್ಲ ಇನ್ನೊಂದು ಪಕ್ಷಕ್ಕೆ ಹೋದ್ರೆ ನಮ್ಗೆ ಅದರ ತತ್ವ ಸಿದ್ಧಾಂತ ನಮ್ಗೆ ಹೆಸರು. ಓಕೆ, ಅಂದ್ರೆ ಆ ಬಿಜೆಪಿ ಪಕ್ಷ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮನ್ನು ಗುರುತಿಸುವ ಕೆಲಸವನ್ನ ಮಾಡುತ್ತೆ ಅನ್ನೋ ವಿಶ್ವಾಸ ಇದೆಯಾ? 100ಕ್ಕೆ 100 ಗುರ್ತ ಮಾಡ್ತಾರೆ. ಎಲ್ಲ ನಮ್ಮವರೇ ಇರೋದು. ಅದೇ ಹೇಳ್ತೀನಿ, ಯಾರ್ಯಾರು ಕಾರ್ಯಕರ್ತರು ಕೆಲಸ ಮಾಡ್ತಾರ ಅವರಿಗೆ ಅವಕಾಶ ಉಂಟು. ಕೆಲಸ ಮಾಡುವಂತ ಕಾರ್ಯಕರ್ತರಿಗೆ ಅವಕಾಶ ಉಂಟು, ಕೆಲಸ ಮಾಡುವಂತ ಕಾರ್ಯಕರ್ತರಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ. ಓಕೆ, ಒಂದು ನೀವು ನಿರೀಕ್ಷೆ ಮಾಡೋದು ಬೇರೆ, ಆದ್ರೆ ನಿಮ್ಮಿಂದ ಪಕ್ಷ ಏನ್ ನಿರೀಕ್ಷೆ ಮಾಡ್ಬೋದು? ನಮ್ಮಿಂದ ಅದೇ ಪಕ್ಷ ಸಂಘಟನೆ ಮಾಡ್ಬೇಕು. ಪ್ರತಿ ಬೂತ್ ಅಲ್ಲೂ ಸ್ವಲ್ಪ ಲೀಡ್ ಕೊಡುವಂತ ವ್ಯವಸ್ಥೆ ಮಾಡ್ಬೇಕು. ನಮ್ಮ ಪಾರ್ಟಿನ ಬೆಳೆಸ್ಬೇಕು. ಅದು ನಮ್ಮ ಒಂದು
ಇದು Yes. ನೋಡ್ಬೇಕು ಹೇಗಾಗುತ್ತೆ ಮುಂದೆ ಅಂತೇಳಿ. ಈಗ ಮುಂದೆಯೂ ಕೂಡ ಸತತವಾಗಿ ಚುನಾವಣೆ ಬರ್ತಿರುವಂತದ್ದು. ಹೌದು. ತಾಲೂಕು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪಟ್ಟಣ ಪಂಚಾಯತ್ ಚುನಾವಣೆ, ನಂತರದಲ್ಲಿ MLA ಚುನಾವಣೆ ಕೂಡ ಬರುವಂತ ಒಂದೆರಡು ವರ್ಷದಲ್ಲಿ. ಇಂಥ ಸಂದರ್ಭದಲ್ಲಿ ಶೃಂಗೇರಿ ಬಿಜೆಪಿ ಮಂಡಳಿ ಯಾವ ರೀತಿಯಾಗಿ ತಯಾರಾಗ್ತಾ ಇದೆ? ಅಲ್ಲ, ಶೃಂಗೇರಿ ಬಿಜೆಪಿ ಚೆನ್ನಾಗೇ ಇದೆ, ಬಟ್ ಎಲ್ಲ ಒಂದ್ ಕಡೆ ಎಲ್ಲ ಸ್ವಲ್ಪ ಹೇಳ್ತೀನಿ, ಕಾರ್ಯಕರ್ತರು ಕೆಲವರು ಸಮಾಧಾನ ಇದ್ದಾರೆ, ಕೆಲವರು ಅಸಮಾಧಾನ ಇದಾವೆ, ಎಲ್ಲವೂ ಇರ್ತವೆ. ಎಲ್ಲವನ್ನೂ ಸರಿ ದುಗ್ಸ್ಕೊಂಡು ಹೋಗ್ತಾರೆ. ನಮ್ಮ ಜೀವರಾಜ್ ಅವರು ಒಳ್ಳೆ ಚಾಣಾಕ್ಷ ರಾಜಕಾರಣಿ, ಅವರು ಎಲ್ಲರನ್ನೂ ಸರಿ ಮಾಡ್ಕೊಂಡು ಹೋಗ್ತಾರೆ. ಪಕ್ಷನೂ ಚೆನ್ನಾಗಿ ಬೆಳೆಯುತ್ತೆ, ಏನೂ ತೊಂದರೆ ಇಲ್ಲ. ನಮ್ಮಲ್ಲಿ ತಾಲೂಕ್ ಪಂಚಾಯತಿನೂ ಗೆಲ್ತೀವಿ, ಜಿಲ್ಲಾ ಪಂಚಾಯತಿನೂ ಗೆಲ್ತೀವಿ ಅಂತ ಸ್ಥಿತಿಯಲ್ಲಿ ನಮ್ಮ ವಿಶ್ವಾಸ ಇದೆ ನಮ್ಗೆ. ಓಕೆ. ಈಗ ಚುನಾವಣೆ ಟೈಮಲ್ಲಿ ಬಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿರುವಂತದ್ದು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಆಗತ್ತೆ ಅನ್ನೋ ಒಂದು ಚರ್ಚೆ ಆಯ್ತು TAPC ನಂತರ. ಅದಾಗಿಲ್ಲ. ನಂತರ ಕಾಂಗ್ರೆಸ್ ಹಾಗೂ JDS ಮೈತ್ರಿಯನ್ನ ಮಾಡ್ಕೊಳುತ್ತೆ, ಬಿಜೆಪಿ ಏಕಾಂಗಿಯ ಸ್ಪರ್ಧೆ ಮಾಡುತ್ತೆ. ಮುಂದಿನ ದಿನಗಳಲ್ಲೂ ಇದೇ ಕಂಟಿನ್ಯೂ ಆಗುತ್ತಾ ಅಥವಾ ಏನಾದ್ರು ಬದಲಾವಣೆಗಳಾಗತ್ತಾ? ಇಲ್ಲ, ಅದು ಏನಾಯ್ತು ಅಂದ್ರೆ ಸ್ವಲ್ಪ ಹೇಳ್ತೀನಿ, ಪಾರ್ಟಿಲಿ ಕ್ಯಾಂಡಿಡೇಟ್ಗಳು ನಮ್ಮಲ್ಲಿ ಸಂಖ್ಯೆ ಜಾಸ್ತಿ ಆದ್ರು. ಯಾರನ್ನ ತಗ್ಸೋದು ಯಾರನ್ನ ಇಡೋದಂತೂ ಒಂದಾಯ್ತು. ಜೊತೆಗೆ ಹೇಳ್ತೀನಿ, ಪಾರ್ಟಿ ಅಧ್ಯಕ್ಷರು ಮೇಲ್ಮಟ್ಟದ ತೀರ್ಮಾನ ಆಗೋದು. ನಾವು ಅಭ್ಯರ್ಥಿಗಳು ನಾವೇನು ತೀರ್ಮಾನ ಮಾಡಕ್ ಆಗಲ್ಲ. ಅದ್ ಮೇಲ್ಮಟ್ಟದಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲ ನಾವು ಭದ್ರಾಗಿದ್ವಿ ಅಷ್ಟೇ. ಅದು ಪಾರ್ಟಿ ಅಧ್ಯಕ್ಷರು ಅಲ್ಲಿ JDS ಪಾರ್ಟಿ ಅಧ್ಯಕ್ಷರು ಅವರೆಲ್ಲ ಕೂತ್ಕೊಂಡು ಮಾತಾಡಿದ್ದಾರೆ. ಅದು ಯಾಕೋ ಅವ್ರವ್ರದ್ದು ಏನೇನ್ ಮಾತಾಡ್ಕೊಂಡು ನಮ್ಗೆ ಗೊತ್ತಾಗ್ಲಿಲ್ಲ. ಅದು ಹಾಗೆ ಹೇಳ್ತೀನಿ, ನಾವು ಇಲ್ಲಿ ಅಭ್ಯರ್ಥಿಗಳು ಜಾಸ್ತಿ ಇದ್ದು. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮಲ್ಲಿ ಯಾರನ್ನ ತೆಗಿಸೋದು ಯಾರನ್ನ ಬಿಡುವ ಅನ್ನೋ ಪರಿಸ್ಥಿತಿಲಿ ಇತ್ತು. ಹಂಗ ಪಾರ್ಟಿ ಅಧ್ಯಕ್ಷರಿಗೆ ಗೊತ್ತದು ಏನೇನ್ ಮಾಡ್ಕೊಂಡ್ರು ಅಂತ. ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗಳೆಲ್ಲ ಬಗೆಹರುವ ವಿಶ್ವಾಸ ಇದೆಯಾ? ತುಂಬಾ ವಿಶ್ವಾಸ ಉಂಟು, ಬಗೆ ಅದೇ ಹರಿಯುತ್ತೆ, ಆತರ ಏನಿಲ್ಲ. ಎಲ್ಲ ಒಂದ್ ಕಡೆ ಹೇಳ್ತೀನಿ, ಬರೋ ಸಹಜ ಹೇಳ್ತೀನಿ. ಈ ನಮ್ದು ಒಂದೇ ಪಾರ್ಟಿಲಿ ಬರ್ತದೆ, ಇನ್ನೊಂದು ಪಾರ್ಟಿ ನಾವು ಅಪ್ಕೊಂಡಾಗ ಹೇಳ್ತೀನಿ, ಸಹಜ ಬಂದೇ ಬರುತ್ತೆ. ಇನ್ನು ಸರಿಯಾಗಿ ಹೋಗ್ತೇವೆ, ಅದೇನು ತೊಂದರೆ ಇಲ್ಲ. ಓಕೆ. ಪುರುಷೋತ್ತಮ ಹೆಗ್ಡೆ ಅವರೇ, ಕೊನೆಯದಾಗಿ ನಿಮ್ಮ ಒಂದು ಪಕ್ಷದ ನಿಷ್ಠೆ ಆಗಿದೆ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಇಲ್ಲ, ನಮ್ಗೆ ಈ ಮತದಾರರೆಲ್ಲ ಅವಕಾಶ ಮಾಡ್ಕೊಟ್ರಲ್ಲ, ಇನ್ನು ನಾವು ಪ್ರಾಮಾಣಿಕ ಕೆಲಸ ಮಾಡ್ಬೇಕನ್ನೋದು ಒಂದು ತಲೆಯೊಳಗಡೆ ಉಂಟು. ಮಾಡ್ತೀವಿ. ಜೊತೆ TFSMS ಒಂದು ಒತ್ತಿಗೆ ತಗೊಂಡೋಗ್ಬೇಕಂತ ನಮ್ದು ಒಂದು ಆಸೆ ಉಂಟು. ನೋಡಪ್ಪ ಏನ್ ಆಗುತ್ತೆ ಅಂತೇಳಿ. ಪಾರ್ಟಿ ವಿಚಾರದಲ್ಲಿ ಅಷ್ಟೇ, ಪಾರ್ಟಿನೂ ಒಳ್ಳೆ ರೀತಿ ಬೆಳೆಸ್ತೀವಿ ಅನ್ನೋದೊಂದು ವಿಶ್ವಾಸ ಇದೆ. ಅದನ್ನ ಅಧಿಕಾರಕ್ಕೆ ತರಬೇಕನ್ನೋದು ಒಂದು ಆಸೆ ಇದೆ. ಒಂದು 5 ವರ್ಷ ಜೀವರಾಜ್ ಅವರು ಇನ್ನೊಂದ್ಸರಿ MLA ಆಗಿ ನೋಡ್ಬೇಕಂತ ಒಂದು ಆಸೆ ಇದೆ. ಓಕೆ. ಪುರುಷೋತ್ತಮ ಹೆಗ್ಡೆ, ಇದರಿಗೆ ಒಂದು ಸಂದರ್ಶನ ಭಾಗವಹಿಸಿ TAPCNS ನ ಉಪಾಧ್ಯಕ್ಷರಾದ ವಿಚಾರ, 2 ಬಾರಿ ನಿರ್ದೇಶಕರಾದ ವಿಚಾರ ಆಗಿರ್ಬೋದು, PCLD ಬ್ಯಾಂಕಿನಲ್ಲಿ 3 ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಕೊಡುಗೆ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಪಕ್ಷ ನಿಷ್ಠೆ, ಪಕ್ಷಕ್ಕಾಗಿ ಕಳೆದ 3 ದಶಕಗಳಿಂದ ನೀವು ಒಂದು ಪಕ್ಷದ ತೊಡಗಿಸಿಕೊಂಡ ವಿಚಾರ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರೆ ವೀಕ್ಷಕರೇ, ಇದು ಶೃಂಗೇರಿ TAPCNS ನ ನೂತನ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಪುರುಷೋತ್ತಮ ಹೆಗ್ಡೆ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.